ನೀವು ಮೊಟ್ಟೆ ಪ್ರಿಯರ ನಿಮಗೆ ಫ್ಯಾಟಿ ಲಿವರ್ ಸಮಸ್ಯೆ ಇದೆಯಾ? ಹಾಗಾದ್ರೆ ನೀವು ಈ ಸ್ಟೋರಿ ನೋಡಲೇಬೇಕು. ಫ್ಯಾಟಿ ಲಿವರ್ ಇರುವವರು ಮೊಟ್ಟೆ ತಿನ್ಬೋದಾ ತಿನ್ನಬಾರ್ದಾ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ಹಾಗೂ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡಿ. ಮೊಟ್ಟೆ ತಿನ್ನೋದ್ರಿಂದ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಿವೆ. ಹೀಗಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಮೊಟ್ಟೆಯನ್ನ ತಿಂತಾರೆ. ಆದ್ರೆ ಕೆಲವರು ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಇದೆ, ತೂಕ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿದಿನ ಮೊಟ್ಟೆ ತಿನ್ನೋದು ಒಳ್ಳೆಯದಾ? ಇದರಿಂದ ಲಿವರ್ಗೆ ಎಫೆಕ್ಟ್ ಆಗುತ್ತಾ? ಫ್ಯಾಟಿ ಲಿವರ್ ಸಮಸ್ಯೆ ಇದ್ದವರು ತಿನ್ಬೋದಾ ಅನ್ನೋ ಗೊಂದಲ ಅನೇಕರಲ್ಲಿದೆ. ತಜ್ಞರ ಪ್ರಕಾರ ಮೊಟ್ಟೆ ಅತ್ಯುತ್ತಮ ಪ್ರೋಟೀನ್ ಮೂಲವಾಗಿದೆ. ಇದನ್ನ ಮಿತವಾಗಿ ಸೇವಿಸೋದು ಒಳ್ಳೆಯದೇ. ಮೊಟ್ಟೆಯಲ್ಲಿರುವ ಪ್ರೋಟೀನ್ ಸಕ್ಕರೆ ಸೇವನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಅಲ್ಲದೆ ಮೊಟ್ಟೆ ಸೇವಿಸಿದ್ರೆ ಲಿವರ್ನ ಆರೋಗ್ಯ ಸುಧಾರಿಸುತ್ತೆ. ಇನ್ನು ಹೆಚ್ಚಿನ ಜನರಿಗೆ ಮೊಟ್ಟೆ ತಿಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅನ್ನೋ ಭಯ ಇದೆ. ಆದ್ರೆ ಆರೋಗ್ಯವಂತ ವ್ಯಕ್ತಿಗಳಲ್ಲಿ ಮೊಟ್ಟೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚು ಮಾಡೋದಿಲ್ಲ. ಮೊಟ್ಟೆ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸಬಹುದು ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಮೇಲೆ ಅಲ್ಪ ಪ್ರಮಾಣದ ಪರಿಣಾಮ ಬೀರಬಹುದು. ಇನ್ನು ಹೊಟ್ಟೆಯ ಕೊಬ್ಬು ಮತ್ತು ತೂಕ ಇಳಿಕೆ ಮಾಡೋರಿಗೂ ಮೊಟ್ಟೆ ಉತ್ತಮ ಆಹಾರ. ಇವುಗಳಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶವು ಹೊಟ್ಟೆಯ ಕೊಬ್ಬು ಮತ್ತು ತೂಕ ಇಳಿಸಲು ಸಹಕಾರಿಯಾಗಿದೆ. ಇದರಲ್ಲಿ ಪ್ರೋಟೀನ್ ಹೆಚ್ಚಿರೋದ್ರಿಂದ ಪದೇ ಪದೇ ಹಸಿವಾಗೋದನ್ನ ತಡೆಯುತ್ತೆ. ಇದು ಡಯಟ್ ಮಾಡೋರಿಗೆ ಉತ್ತಮ ಆಹಾರ ಅಂತ ಅನಿಸ್ಕೊಂಡಿದೆ. ಕೆಲವು ಜನರಲ್ಲಿ ಮೊಟ್ಟೆ ತಿಂದಾಗ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಸಮಸ್ಯೆ ಕಂಡು ಬರಬಹುದು. ಅಂತಹ ಜನರು ಮೊಟ್ಟೆ ಬೇಯಿಸುವ ವಿಧಾನವನ್ನ ಬದಲಿಸಿ ಸೇವನೆ ಮಾಡಬಹುದು. ದಿನಕ್ಕೆ 1 ರಿಂದ 2 ಇಡೀ ಮೊಟ್ಟೆಗಳನ್ನ ಸೇವಿಸಬಹುದು. ನಮಸ್ಕಾರ.